ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ನಿರತಂ ಆಮಂತರಾದರಿಂದೊಡಗೂಡಿ ನಿರತಂ ಆಮಂತರಾದರಿಂದೊಡಗೂಡಿ ಭೀಷ್ಮ ದ್ರೋಣ ಪಟುಪಟರಿಂದಲಂಕೃತನಾಗಿ ಮಂಡಲ ಪರಿವೇಷ್ಟಿತನಾಗಿ ಮಂಡಲ ಪರಿವೇಷ್ಟಿತನಾಗಿ ಗಾಂಧಾರಿ ದೇವಿಯ ಪ್ರಿಯ ಪುತ್ರನಾಗಿ ಮೆರವಿ ಈ ಧರೆಗಳು ಧೃತರಾಷ್ಟ್ರ ಕುಮಾರಂಗೆ ಸಾದಿಹರೇ ವೀರಶೂರಗಳು ಗಣಗುಣ ನೆನೆಸೆ ವೀರಶೂರಗಳು ಗಣಗುಣ ನೆನೆಸಿ ಭಾರತರಿತ ಸಾಮ್ರಾಜ್ಯದ ಪರಿಯ ಭಾರತರಿತ ಸಾಮ್ರಾಜ್ಯದ ಪರಿಯ ನಿರತವು ದೊರೆಯಳು ಮೆರೆಯುತ್ತಲಿರುವೆ ನಿರತವು ದೊರೆಯಳು ಮೆರೆಯುತ್ತಲಿರುವೆ ಹಳ್ಳಿವೆ ಮೆರವೆ ದೊರೆಯೋ ಹಳ್ಳಿವೆ ಹಳ್ಳಿವೆ ಬಲು ಸಾಹಸದಿಂದ ಹಳ್ಳಿವೆ ಮೆರವೆ ಭೀಷ್ಮ ದ್ರೋಣ ಪ್ರಿಯ ಸಖ ಕರ್ಣ ಭೀಷ್ಮ ದ್ರೋಣ ಪ್ರಿಯ ಸಖ ಕರ್ಣ ಶಕುನಿ ದುಶಾಸನ ಬೆಂಬಲ ನನಗಿರೆ ಶಕುನಿ ದುಶಾಸನ ಬೆಂಬಲ ನನಗಿರೆ ತೋರಿ ಭುಜಬಲ ಪರಕ್ರಮ ತೋರಿ ಘನ ಮುದವನ್ನು ಹತ ಮಾಡಿ ಭುಜಬಲ ಪರಕ್ರಮ ತೋರಿ ಘನ ಮುದವನ್ನು ಮೀರಿ ಹತ ಮಾಡಿ ಹಿರತವು ಧರೆಯೊಳು ಮೆರೆಯುತ್ತಲಿರುವೆ ಹಿರತವು ಧರೆಯೊಳು ಮೆರೆಯುತ್ತಲಿರುವೆ ಹಳ್ಳಿರೆ ಮೆರೆಯುತ್ತದೆ ಧರೆಯೋ ಹಳ್ಳಿರೆ ಹಳ್ಳಿರೆ ಬಲು ಸಾಹಸದಿಂದ ಹಳ್ಳಿರೆ ಮೆರೆಯುತ್ತದೆ ಹಳ್ಳಿರೆ ಮೆರೆಯುತ್ತದೆ ಹಳ್ಳಿರೆ ಮೆರೆಯುತ್ತದೆ ಪಿತಾಮಹರೇ ಗುರುಗಳೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಶಾದಿ ಸಕಲೇಶ್ವರನ್ನು ಕಳೆದುಕೊಂಡು ಕಾಡಿನಲ್ಲಿ ಕಾಲಾಪನೆ ಮಾಡುತ್ತಿರುವ ಕೇಳಿ ಪಾಂಡವರು ನಾಚಿಕೆ ಇಲ್ಲದೆ ಪುನಃ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ದೂತನನ್ನಾಗಿ ಕಳಿಸುತ್ತಿರುವರಂತೆ ನೋಡಿದಿರಾ ನೋಡಿದಿರಾ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬೋಳೆ ಹಣ್ಣಿನಂತೆ ನಜ್ಜು ನಜ್ಜಾಗಿ ಹೋಗುವರು. ಸಹೋದರ, ಆ ಪಾಂಡವರ ರಣಯಜ್ಞಕ್ಕೆ ಸರಿಯಾದ ಧೀಮಂತನಾರು
ಹಾಗಲ್ಲ, ನಾನು ಮತ್ತು ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಹಿರಿಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು, ಪುರುಷೋತ್ತಮರು. ಪುರುಷೋತ್ತಮ ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ಬಂದವನು ನನ್ನ ಅರಮನೆಗೆ ಬಾರದೆ ಆ ದರಿದ್ರ ವಿದುರರ ಕುಟೀರವನ್ನು ಆಶ್ರಯಿಸಿದನಂತೆ. ನೋಡಿದಿರಾ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏ ವಿದುರ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆನ್ನುವ ವಿಚಾರವನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನಿರೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ದುರ್ಯೋಧನ, ನಿನ್ನ ಮರಣಕಾಲವು ಸನ್ನಿಹಿತವಾಗಿರುವುದರಿಂದ ನೀನು ಈ ರೀತಿ ಆಡುತ್ತಿರುವೆ. ಇದರ ಏನೋ ಹಿರಿಯವನು ಪೂಜ್ಯನು ಎಂದು ಮನ್ನಣೆ ನೀಡಿದ್ದಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವೆಯಾ? ಸಹೋದರ, ಈ ದುರಾಂಕಾರದ ಮಾತುಗಳನ್ನು ಆಡುತ್ತ ಇದರನನ್ನು ಸಭೆಯಿಂದ ಹಾಚಿಗೆ ತಳ್ಳಿಬಿಡು. ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ರಾಜಸಭೆ ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದಿತು. ಎಚ್ಚರ! ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ. ಹೇಳುವೆನು ಕೇಳು. ಹಿಂದೆ ಭೀಮನು ಪಾಂಚಾಲಿಯ ಪ್ರಾರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದಿದ್ದ ಬಿಡುದನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು ಕೌರವೇಶ್ವರ, ಪ್ರಮೋದವಾಯಿತು. ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಮುಂದೆ ದೊರೆಯಬೇಕಾದ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಅಂಜುವುದೇ? ಹುರಧೋಳ್ ಪಾರ್ತನ ಶಿರವಂ ಧರಣಿಗೆ ಹುರಧೋಳ್ ಪಾರ್ತನ ಶಿರವಂ ಧರಣಿ ಗುರುಳಿತನೆನುತ ಶಪಥವನ್ನಾಂತೋ ಮಹೇಶ್ವರನ ಕುವರನಮ್ಮೆತ್ತಿಸಿ ವರಮಹೇಶ್ವರನ ಕುವರನಮ್ಮೆತ್ತಿಸಿ ವರದಾಪವನಂತು ನಿನಗೆ ಸಮರಾರಿಹರೈ ಕರ್ಣ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಅಂಜುವುದೇ? ಇವನು ಧನಸ್ಸನ್ನು ಹಿಡಿದು ಎಂದು ತಾನೇ ಯುದ್ಧ ಮಾಡಿದ್ದನು? ಇವನನ್ನೊಂದು ಧನಸ್ಸು ಹೋದರೂ ಹೋಗಲಿ, ನನ್ನ ಶಸ್ತ್ರಾಗಾರದಲ್ಲಿ ಸಹಸ್ರಾರು ಧನಸ್ಸುಗಳಿರುವವು. ಸಭಿಕರೇ,
ಈಗ ದೂತನಾಗಿ ಬರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರೂ ಗೌರವಿಸಕೂಡದು. ಇದು ರಾಜಾಜ್ಞೆ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯದ ಜೊತೆಗೆ ಆ ಯಾದವರ ಯಾವ ಯಾವ ಸೈನ್ಯವು ಸೇರಿರುವುದು ಎಂಬುದರ ಪಟ್ಟಿಯನ್ನು ತೆಗೆದುಕೊಂಡು ಬಾ. ನಾನು ಅದನ್ನೇ ವೀಕ್ಷಿಸುವೆನು. ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮಕ್ಕೆ ಜಯವು ಕರ್ಮವೇ ಲಯವು ಧರ್ಮಕ್ಕೆ ಜಯವು ಕರ್ಮವೇ ಲಯವು ಮರ್ಮವನರಿತು ನೀ ನೆಲೆ ಕಂಡ ಮನುಜ ಮರ್ಮವನರಿತು ನೀ ನೆಲೆ ಕಂಡ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೆ ನಾನು ನನ್ನದು ಎಂಬ ಮಮಕಾರ ನಿನಗೇಕೆ ಮಣ್ಣಿನಲ್ಲೇ ಹುಟ್ಟಿ ಮಾನವ ಮಾನವ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಸಹೋದರ, ಹಿರಿಯರು ವೃದ್ಧರು ಆದ ಭೀಷ್ಮ ದ್ರೋಣಾದಿಗಳೇ ನನಗೆ ಎದ್ದು ಸನ್ಮಾನಿಸುತ್ತಿರುವಾಗ ಈ ದುರ್ಯೋಧನನು ಮಾತ್ರ ನನ್ನನ್ನು ಕಂಡರೂ ಸಹ ಕಾಣದಂತೆ ನಟಿಸುತ್ತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನೇ ನನಗೆ ನಮಸ್ಕರಿಸುವಂತೆ ಮಾಡಲಿ. ಜಾಗೃತಳಾಗು ನನ್ನ ಯೋಗಮಾಯ. ದುರ್ಯೋಧನ, ಏಕೆ ದುರ್ಯೋಧನ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ, ನೀನು ಬಂದು ನನಗೆ ನಮಸ್ಕರಿಸುವುದು? ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದನೆಂದು ಭ್ರಮೆಗೊಂಡೆಯ ಅಥವಾ ಹಗಲುಗೊಳಿಸು ಕಂಡೆಯ? ಕೃಷ್ಣ, ನಾನು ನಿನಗೆ ನಮಸ್ಕರಿಸಲಿಲ್ಲ.
ದಿನನಿತ್ಯವೂ ಭೂದೇವಿಗೆ ನಮಸ್ಕರಿಸುತ್ತಿದ್ದನು. ಈಗಲೂ ಭೂದೇವಿಗೆ ನಮಸ್ಕರಿಸಿದನು. ಬಂದಂತಾಯ್ತಲ್ಲ ಪಾಂಡವರ ರಾಯಭಾರಿ. ಕುಳಿತುಕೊಳ್ಳಿ. ಕೃಷ್ಣ, ನಿನ್ನ ಗೋಪಿಕಾಂಗೇಂದ್ರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ಈಗ ನೋಡು ನನ್ನ ಅರಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ಕೃಷ್ಣ, ಆನಂದಿಸು. ಸಹೋದರ, ರಾಜ ನರ್ತಕಿಯರಿಂದ ನರ್ತನ ನಡೆಯಲಿ. ಯಾರಲ್ಲಿ ತಗದಿಮಿ ತಗ ಜೆಣ್ಣು 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 ತಗದಿಮಿ ತಗ ಕಿಡದಕ ತಗಿಡ್ದೋಂ ಕಿಡದಕ ತಗಿಡ್ದೋಂ ಕಿಡದಕ ತಗಿಡ್ದ ಕಿಡದಕ ತಗಿಡ್ದೋಂ ಕಿಡದಕ ತಗಿಡ್ದೋಂ ಕಿಡದಕ ತಗಿಡ್ದೋಂ ಕಿಡದಕ ತಗಿಡ್ದೋಂ ಕಿಡದಕ ತಗಿಡ್ದ ಭೂಪರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಕೌರವೇಶ್ವರಾಧೀರ ಕರುಣಾಳು ಗುರು ರಾಜೇಶ್ವರ ಭಯಂಕರ ರೂಪ ಮನೋಗರ ಛಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಭಯಂಕರ ರೂಪ ಮನೋಗರ ಛಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪೋ ಭಯಂಕರ ರೂಪ ಮನೋಗರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಓ ಭಯಂಕರ ರಿಪೋ ಭಯಂಕರ ರೂಪ ಮನೋಗರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಚತುರ ನಿಮ್ಮ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಎಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ
ಎಲ್ಲವ ವಲ್ಲಭ ಈ ಜಗಮಲ್ಲ ಕರುನಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಗೌರವೇಶ್ವರ ಧೀರ ಕರುನಾಳು ಗುರುಭೂಪ ರಾಜೇಶ್ವರ. ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾ ಆದದಿ ಕೊಳಲನಾ ಆದದಿ ಕೃಷ್ಣ ಕೊಳಲನಾ ಆದದಿ ಕೃಷ್ಣ ಜನರ ಮರುಳುಗೊಳಿಪ ಕೊಳಲ ನಾದದಿ ಜಗದ ಜನರ ಮರುಳುಗೊಳಿಪ ಮರುಳುಗೊಳಿಪ ಕೃಷ್ಣ ನಿನಗೆ ಸಭಿಕರ ನಮನಗಳು ಕೃಷ್ಣ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಶಿರಬಾಗಿ ಕರಸ್ಪರ್ಶಿಸಿ ನಮನಗಳು ಕೃಷ್ಣ ನಿನ್ನ ಮುದ್ದು ಪಾದಗಳಿಗೆ ಶಿರಬಾಗಿ ಕರಸ್ಪರ್ಶಿಸಿ ನಮನಗಳು ಕೃಷ್ಣ ಕೃಷ್ಣ ನರ್ತಕಿಯರೇ ಇಲ್ಲಿ ಬನ್ನಿ. ನನ್ನ ಅರಮನೆಯಲ್ಲಿ ಕೃಷ್ಣನ ಗುಣಗಾನವೇ ಎಲ್ಲಿ? ಹೇಳಿ, ಮತ್ತೊಮ್ಮೆ ಹೇಳಿ. ಕೃಷ್ಣನಿಗಿವನು ಅಲ್ಲ, ಭೀಮನಿಗಿವನು ಕಡುವೈರಿ ನಮ್ಮ ಅಸ್ತಿನಪುರದೊಡೆಯಾಗದ ದಾರಿ. ಭೀಮ
ಮನಿಗಿವನು ಕಡುವೈರಿ ನಮ್ಮ ಅಸ್ತಿನಪುರದೊಡೆಯಾಗದ ದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ಶಕುನಿ ಮಾವ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ದುರ್ಜಯ ಮಹಾರಾಜರೇ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ದುಶ್ಯಾಸನ ಮಹಾರಾಜರೇ ಅಲ್ಲವೇ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಾಂ ತಾಂ ತಾ ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತೈ ತೈ ಥೈ ತಗದಿಮಿ ಜೆನು ತಗದಿಮಿ ಜೆನು ತಗದಿಮಿ ಜೆನು ತಾಂ ತಾಂ ತಾ ತಗದಿಮಿ ಜೆನು ತಗದಿಮಿ ಜೆನು ತಗದಿಮಿ ಜೆನು ತಾಂ ತಾಂ ತಾ ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಾಂ ತಾಂ ತಾ 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 ತಗದಿಮಿ ತಕ ಜೆನ್ನು ತಗಿಡ್ದಾಂ ತಗಿಡ್ದಾಂ ತಗದಿಮಿ ತಕ ಜೆನ್ನು ತಗಿಡ್ದಾಂ 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 ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕೋ ದಿಮಿ ತಕ ಜೆನ್ನು ತಕೋ ದಿಮಿ ತಕ ಜೆನ್ನು ತಕೋ ದಿಮಿ ತಕೋ ಜೆನ್ನು ತಕೋ ದಿಮಿ ತಕ ಜೆನ್ ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಜ್ಜಂ ತಗಜಂ ತಗಿಟ ಜಂ ತದಿಗಿನ್ನ 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 ತಜ್ಜಂ ತಗಜಂ ತಗಿಟ ಜಂ ತದಿಗಿನ್ನ 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 ತಜ್ಜಂ ತಗಜಂ ತಗಿಟ ಜಂ ತದಿಗಿನ್ನ 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 ತಗದಿಮಿ ತಕ ಜೆನ್ನು ತಗದಿಮಿ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಾಂ ತಾಂ ತಗದಿ ತಗದಾಂ ತಾಂ ತಗದಿ ತಗದಾಂ ತಗಿದಾಂ ತದಿಗಿನ್ನ ತಂತ ತದಿಗಿನ್ನ ತಾ ತದಿಗಿನ್ನ ತಂತಾಂ ತಾಂ ತಗಿನ ತಗಿದಾಂ ತಾಂ ತಗಿನ ತಗಿದಾಂ ತಗಿದಾಂ ತದಿಗಿನ್ನ ತಂತ ತದಿಗಿನ್ನ ತಂತ ತದಿಗಿನ್ನ ತಂತಾಂ ತಾಂ ತಗಿನ ತಗಿದಾಂ ತಾಂ ತಗಿನ ತಗಿದಾಂ ತದಿಗಿದಾಂ ತದಿಗಿನ್ನ ತಂತ ತದಿಗಿನ್ನ ತಂತ ತದಿಗಿನ್ನ ತಂತ ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತಕ ಜೆನ್ನು ತಗದಿಮಿ ತದಿತ್ತ ತಗ ತದಿತ್ತ ತಗದಿಗು ತದಿತ್ತಾಂಗು ಥ ದಿ ಗಿ ನ ತುಂ ತದಿಗಿನ್ನ ತು ತದಿಗಿನ್ನ ತಂ ತದಿಗಿನ್ನ ತಂ ತದಿಗಿನ್ನ ತ ಪಗಿನ ಪ ಪಗ ಬಗಿನ ಪ ಪಗ ಬಿಗ ಬಗಿನ ಪ ಪ ಕಿ ನ ಪ ಅಪಕಿ ನ ಪ ಅಪಗ ಬಗಿನ ಪಗ ಬಗಿನ ಪಗ ಬಗಿನ ತದಿತ್ತ ತಗ ತದಿತ್ತ ತಗದಿಗು ತದಿತ್ತಾಂಗು ಥ ದಿ ಗಿ ನ ತುಂ ತದಿಗಿನ್ನ ತು ತದಿಗಿನ್ನ ತಂ ತದಿಗಿನ್ನ ತಂ ತದಿಗಿನ್ನ ತು ಪಗ ಬಗಿನ ಪಗ ಬಗಿನ ಪಗ ಬಗಿನ ಪಗ ಬಗಿನ ಪಗ ಬಗಿನ ಪಗ ಬಗಿನ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಆ ಯಾರಲ್ಲಿ ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲವೇ? ಈಗ ಹೇಳಬಹುದು ತಾವು ಬಂದ ವಿಚಾರವನ್ನ. ಹೇಳುವನು ದುರ್ಯೋಧನ.
ಪರಮಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಸಭಾಸದರೇ, ನಾನು ಈ ದಿವಸ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನ ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇಂತಹ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಹೀಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗತಕ್ಕಂತಹ ಅನರ್ಥಗಳಿಗೆಲ್ಲವಕ್ಕೂ ನೀವೇ ಕಾರಣರಾಗುವುದು. ಸತ್ಯವಂತರು, ಧರ್ಮನಿಷ್ಠರೂ ಆದ ಆ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನೀವು ಅವರಿಗೆ ಕೊಟ್ಟಿರುವಂತಹ ವಾಗ್ದಾನದಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಆ ಪಾಂಡುನಂದನರು ಕೇಳುತ್ತಿದ್ದಾರೆ. ಸಭಾಸದರೇ, ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ್ದಂತಹ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗಾದ ಅಪಮಾನ, ಇಂತಹ ಮಹಾನ್ ಅಪರಾಧಗಳನ್ನೆಲ್ಲವನ್ನು ಅವರು ಮನ್ನಿಸಲು ಸಿದ್ಧರಿದ್ದಾರೆ. ಅವರ ಮಾತಿನಂತೆ ನೀವು ಈ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸುತ್ತಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ನಿಮ್ಮ ಆದ್ಯ ಕರ್ತವ್ಯ. ಸ್ವಜನ ಅರಣ ವಂಚನಾಶನ ಸ್ವಜನ ಅರಣ ವಂಚನಾಶನ ಹೇಜವೈ ಕದನ ಸುಯೋಧನ ಹೇಜವೈ ಕದನ ಸುಯೋಧನ ಹೇಜವೈ ಕದನ ಅಧಿಕಾರಿ ಗುರು ಜನಯನ ಅಧಿಕಾರಿ ಗುರು ಜನಯನ ಏಕವೈ ಕದನ ಯೋಧನ ಏಕವೈ ಕದನ ಯೋಧನ ಏಕವೈ ಕದನ. ಧೃತರಾಷ್ಟ್ರ ಪ್ರಿಯ ಪುತ್ರರೇ ಹಾಗೂ ಸಭಾಸದರೇ, ಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಿ. ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಸುಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ತಾತನವರೇ, ಬನ್ನಿ ಕುಳಿತುಕೊಳ್ಳಿ. ದುರ್ಯೋಧನ, ಅನುಜರು ಬಿಡುವಂತ ಎದಕ್ಕೆ ಅನುಜರು ಬಿಡುವಂತ ಕಲ್ಲದು ವಯ್ಯ ಸಾಧಿಸಾದಿರು ಜಲ ಕಲ್ಲದು ವಯ್ಯ ಸಾಧಿಸಾದಿರು ಜಲ ಹಿರವಲ್ಲ ವೈಭವ ಅಭಿನಯಿ ರಾಜ ಹಿರವಲ್ಲ ವೈಭವ ಅಭಿನಯಿ ರಾಜ ದುರುಳರ ಬೋಧೆಗೆ ಕಿವಿಗೊಡಬೇಡ
ದಾಂಡಿ ಮಾಡು ಏತಕ್ಕೆ ಅನುಜರು ಬೇಡುವಂತ ಏತಕ್ಕೆ ಅನುಜರು ಬೇಡುವಂತ 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 ಕುಮಾರ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಆದ್ದರಿಂದ ಪಾಂಡವರಿಗೆ ನ್ಯಾಯ ರೀತಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಧನ್ಯನಾಗು ಕುಮಾರ, ಧನ್ಯನಾಗು. ಇದೇ ನನ್ನ ಸಂದೇಶ. ಆಚಾರ್ಯರೇ, ದುರ್ಯೋಧನ, ಓ ವಿದುರ ಚಿಕ್ಕಪ್ಪನವರು, ವಿದುರ ಚಿಕ್ಕಪ್ಪನವರೇ, ನನಗೆ ಉಪದೇಶ ಮಾಡುವುದರಲ್ಲಿ ನೀನು ಒಬ್ಬನಾದೆಯ? ನಡೆಯಲಿ ನಡೆಯಲಿ ನಿನ್ನ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂತವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಈಗ ನಾನು ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಈಗ ಹೇಳುವೆನು ದುರ್ಯೋಧನ, ಭೀಷ್ಮ, ದ್ರೋಣ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿನದಾಗಿ ನಾನು ಏನನ್ನೂ ಹೇಳಲಾರೆ. ಆದರೆ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಅವರಿಗೆ ಇಷ್ಟವಿದ್ದಷ್ಟು ಭೂಮಿಯನ್ನಾದರೂ ಕೊಡು, ಅವರು ಅದರಿಂದಲೇ ಸಂತುಷ್ಟರಾಗುವರು. ಇದೇ ನನ್ನ ಅಭಿಪ್ರಾಯ. ಏ ವಿದುರ, ಈ ನಿನ್ನ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ಈ ಕೃಷ್ಣನಿಗಾಗಲಿ ನಮ್ಮ ತಂದೆಯವರಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳಲ್ಲೇ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿಮ್ಮ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ. ಇದು ಕ್ಷತ್ರಿಯರ ಶುದ್ಧ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವು ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುಸ್ಸಹವಾಸದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೃಷ್ಣ, ನಾನು ಹೇಳುವನು ಕೇಳು, ನಾನು ಹೇಳುವನು ಕೇಳು. ಈ ಕೌರವನನ್ನು ಸದೆ ಬಡಿಯಬೇಕೆಂದನಲ್ಲವೇ ಹೋ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಈ ನಮ್ಮ ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪಂಸಕ ಪಾರ್ಥ? ಅದು ದುರಹಂಕಾರ. ಅಭಿಮಾನಿಶಾಲಿಯಾದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಹೇಳಿ ಪಾಂಡವರು? ಅದು ದುಸ್ಸಹವಾಸ. ಈ ದುರ್ಯೋಧನರ ದುಶ್ಶೋಸವನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ನಿನ್ನ ಪಾಂಡವರು? ಅದು ದುರಾಶಯ. ನಾವೇ ಜಯಶೀಲರು, ನಾವೇ ವೀರರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು
ದುಶ್ಯಾಸನ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅಣ್ಣ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಪಾಪ ಜ್ವಾಲೆಯು ಇಂತಹ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು ಕೃಷ್ಣ. ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಚಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಯಾಸನ ಸದಾ ಸನ್ಮುಖನಾಗಿರುವನು. ಕೃಷ್ಣ, ಸಮರವೇ ಸಿದ್ಧ, ಸಮರವೇ ಸಿದ್ಧ. ನೀನಿನ್ನು ಹೊರಡಬಹುದು. ಬಲೆ 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 ಸಹೋದರ. ಹಾಡಿ ದೊಡ್ಡವೇ ಹಣಬರ ಕಡಿತರ ಬಿಡಿಯುತ್ತದೆ. ಹಾಡಿ ದೊಡ್ಡವೇ, ಹಾಡಿ ದೊಡ್ಡವೇ ಹಣಬರ ಕಡಿತರ ಬಿಡಿಯುತ್ತದೆ. ಹಾಡಿ ದೊಡ್ಡವೇ ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನಾವಾಳು ಕೈಗೆ ಬಳೆ ತೊಟ್ಟು ಕೂತಿಲ್ಲ. ಕೌರವೇಶ್ವರ, ಸಿಂಧುವರಿಗೆ ಒಂದು ಸೂಜಿ ಮನೆ ಜಾಗವನ್ನು ಕೊಡಲು ನಾವು ಒಪ್ಪುವುದಿಲ್ಲ. ಕೃಷ್ಣ, ನೀನಿನ್ನು ಹೊರಡಬಹುದು. ಎಲ್ಲವಾದರೆ ಭಲೆ ಭಲೆ ಸಿಂಧು ರಾಜ, ಅಗ್ರಜ, ಸಹೋದರ, ಬ್ರಹ್ಮಾಂಡವನಡುಗುವುದು ಈಗಲೇ, ಬ್ರಹ್ಮಾಂಡವನಡುಗುವುದು ಈಗಲೇ, ಬ್ರಹ್ಮಾಂಡವನಡುಗುವುದು ಈಗಲೇ, ಬ್ರಹ್ಮಾಂಡವನಡುಗುವುದು ಈಗಲೇ, ಬ್ರಹ್ಮಾಂಡವನಡುಗುವುದು ಈಗಲೇ. ಎಷ್ಟಕ್ಕಿಂತ ರಾಗರುಡ ಕೇಶವ, ಎಷ್ಟಕ್ಕಿಂತ ರಾಗರುಡ ಕೇಶವ, ಪಕ್ಷಿವಾನರ ಗಂಧರ್ವಗಳ, ಪಕ್ಷಿವಾನರ ಗಂಧರ್ವಗಳ ಗಣಗಳನ್ನೇ ನಡುಗಿಸುವೆ.
ಆಗಲಿ. ಮಂಡಲವೇ ಸಭೆ ಬಾರ್ಗನೆಯಲಿ ಸರ್ಪ ಲಾಂಛನ ಸಾಮ್ರಾಜ್ಯ ಸುಯೋಧನ ಹಸ್ತಿನಾವತಿಯ ರಾಜ ಸಿಂಹಾಸನವು ನಿನಗಾಗಿಯೇ ಉಳಿದಿರಬೇಕು. ಆ ಹೇಳಿ ಕೃಷ್ಣನಿಗೆದರಿ, ಆ ಗೊಡ್ಡು ಕೌರವರಿಗೆ ಪಾಂಡವರಿಗೆ ನಾವು ರಾಜ್ಯವನ್ನು ಬಿಟ್ಟುಕೊಳ್ಳದೆ ಅದೆಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಮೇಲು, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಮೇಲು. ಅಗ್ಗಜ ಸಹೋದರ, ಇದು ಶತಸಿದ್ಧ. ದುರ್ಯೋಧನ ದುಶ್ಯಾಸನದ ಅಭಿಮತವೇ ನಮ್ಮ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನನ್ನು ವಧಿಸದ ಹೊರತು ಈ ರಾಧೇಯನಿಗೆ ಎಂದಿಗೂ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರಾದಿ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತನೇ ಮಾತನಾಡುತ್ತಿರುವೆಯ? ಆ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯ? ಇದು ನಿನ್ನ ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾಗಿ ಬಂದಿ ಕಣಿನೆಗೆ ಮಾತನಾಡೋ ಬಯಸಿ ಕೆಣಕಿದರೆ ನಿನ್ನ ಬರುವುದು ವೀರ ಸಮರ. ಅದು ನಿನಗೆ
ಅರ್ಜುನನ ಮೇಲಿನ ಪಕ್ಷಪಾತದಿಂದ ಸಂಧಿಯನ್ನು ಬೇಡಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಈ ನನ್ನ ತನುಮನಗಳನ್ನು ಆ ಧರ್ಮವೇ ಎಷ್ಟೋ ಮೇಲು. ಯದುಪತಿ ವಾಸುದೇವ, ಈ ನಿನ್ನ ಕೃತಮ ಸಂಧಾನವನ್ನು ನಾನು ಎಂದಿಗೂ ಒಪ್ಪುವುದಿಲ್ಲ. ಬಲೆ ಬಲೆ ಭಲೆ, ಭಲೆ ಕರ್ಣ. ಭಲೈ ಭಲೈ ಹಂಗಾಧಿಪತಿ, ನಿನ್ನ ಧರ್ಮದ ದುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರಿ ಮೀರಿತು. ಮಧೋನ್ಮತ್ತರಾದ ಇವರೊಳಗಡನೆ ಮಾತನಾಡುವುದು ಅನುಚಿತ. ಆದರೂ ದುರ್ಯೋಧನ ಒಂದು ಮಾತನ್ನು ಹೇಳುವೆ ಕೇಳು. ಭಾರತ ಭೂಮಿ ಸಜೈಸಿ ದುರಾಸ, ಭಾರತ ಭೂಮಿ ಸಜೈಸಿ ದುರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸು ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ, ಜೈಸಿ ದುರಾಸ. ಕರೆಸಿಗನೆ ಅನುಜಾತರ ಕರೆಸಿಗನಿನ್ನನುಜಾತರ, ಹರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಹರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಭೈರವನೇ ನೀಗಿರಿ ಸೈರಣೆಯ ತಾಳೆ, ಭೈರವನೇ ನೀಗಿರಿ ಸೈರಣೆಯ ತಾಳೆ. ಬಾಳೈ ಬಲು ಧರ್ಮವೆನುತ ಸುಗುಣ ಚರಿತ ಕರುಣವರೆ, ಪರಗುಣಯುತ ನೆನೆಸಿಪೊರೆ ಈ ಧರೆಯ. ಬಾಳೈ ಬಲು ಧರ್ಮವೆನುತ ಸುಗುಣ ಚರಿತ ಕರುಣವರೆ, ಪರಗುಣಯುತ ನೆನೆಸಿಪೊರೆ ಈ ಧರೆಯ. ಭಾರತ ಭೂಮಿ ಸಜೈಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಶ, ಜೈಸಿ ದುರಾಶ. ದುರ್ಯೋಧನ, ನಿನ್ನ ಗುರು ಹಿರಿಯರು, ಸಹೋದರರು, ಬಂಧು ಬಾಂಧವರು ಇವರನ್ನೆಲ್ಲರನ್ನೂ ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವುದು. ಆ ಪಾಂಡುನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪಿಕೊಳ್ಳುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಈ ಸುಸಮಯವನ್ನ ವ್ಯರ್ಥ ಮಾಡದೆ ಸಂಧಾನಕ್ಕೆ ಸಮ್ಮತಿಸು. ಈ ಯಾದವಾಗ್ರಣಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿಯೋ? ನಿಮ್ಮ ಸಲುವಾಗಿಯೂ. ಮುಂದೆ ನಡೆಯತಕ್ಕಂತಹ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉಳಿಸಲು ಸಂಧಾನ ಭಿಕ್ಷೆಯನ್ನು ನಿನ್ನಲ್ಲಿ ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅದು ಅಧರ್ಮದ ಕಾರ್ಯವೋ? ಆ ಏಡಿ ಪಾಂಡವರಿಗೆ ರಾಜ್ಯವನ್ನು ಕೊಡುವುದು ನನ್ನಿಂದಾಗದು. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ದುರ್ಯೋಧನ, ಸದಾ ಶಾಂತಿಯನ್ನು ಬಯಸುವ ಧರ್ಮರಾಯ, ರುದ್ರಾಂಶ ಸಂಭೂತ ಭೀಮಸೇನ, ಆ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಕುಲಸಹ
ದೇವರ ಪರಾಕ್ರಮವನ್ನು ನೀನು ಬಲ್ಲೆ. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆಯಲ್ಲ. ಧರ್ಮರಾಯ ಧರ್ಮರಾಯನು ಕೈಲಾಗದ ಹೇಳಿ ಸಾಧುವಿನಂತೆ ವೇಷ ತೊಟ್ಟು ಜಗತ್ತನ್ನೇ ವಂಚಿಸಿದ ನಯವಂಚಕ. ಆ ನಿನ್ನ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಬಕನನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನೋ? ಇನ್ನು ಕೀಚಕನನ್ನು ಭೀಮನೇ ಕೊಂದ ಎಂಬುದನ್ನು ನೋಡಿದವರು ಯಾರು? ಒಂದು ವೇಳೆ ಭೀಮನೇ ಕೊಂದಿದ್ದರು ಅದು ಪರಾಕ್ರಮದಿಂದಲ್ಲ ಕೃಷ್ಣ, ಅದು ಮೋಸದಿಂದ. ಅಂತಹ ಮೋಸಗಾರ 1000 ಆನೆಯ ಬಲವುಳ್ಳವನು. ಅಂಥ ಪರಾಕ್ರಮಶಾಲಿಯೂ ಆಗಿದ್ದಲ್ಲಿ ಅಂದಿನ ರಾಜಸಭೆಯಲ್ಲಿ ನನ್ನ ಸಹೋದರ ದುಶ್ಯಾಸನ 5 ಗಂಡಂದಿರುಳ್ಳ ದ್ರೌಪದಿ ವಸ್ತ್ರಾಭರಣ ಮಾಡುತ್ತಿದ್ದಾಗ ಎಲ್ಲಿ ಹೋಯಿತು ಅವನ ಪೌರುಷ, ಎಲ್ಲಿ ಹೋಯಿತು ಅವನ ಪರಾಕ್ರಮ? ಧರ್ಮದ ಪಾಶಕ್ಕೆ ಕಟ್ಟು ಬಿದ್ದು ನಿನ್ನ ಪಾರ್ಥ ಕಾಲಿಗೆ ಗೆಜ್ಜೆಯಿಂದ ಕಟ್ಟಿಕೊಂಡು ತಕಥೈ ಎಂದು ನಾಟ್ಯ ಕಲಿಸಿದ ನಟಶಿರೋಮಣಿ. ಇನ್ನು ನಕುಲ ಸಹದೇವ ಒಬ್ಬ ಪಶುಪಾಲಕ, ಒಬ್ಬ ಅಶ್ವಪಾಲಕ. ಇವರುಗಳು ನನ್ನರಮನೆಯ ದ್ವಾರ ಪಾಲಕರಾಗುವ ಯೋಗ್ಯರಲ್ಲ. ಕೃಷ್ಣ, ಆ ಪಾಂಡವರ ಪರಾಕ್ರಮ ಗೋಪಾಲಕನಾದ ನಿನಗಲ್ಲಿದ್ದೇವೆ ಹೊರತು ಭೂಪಾಲಕನಾದ ನನಗಲ್ಲ ಕೃಷ್ಣ, ನನಗಲ್ಲ. ಕೃಷ್ಣ, ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಮಾತ್ರ ಹೇಳುವೆನು ಕೇಳು ಕೃಷ್ಣ, ಸ್ವಲ್ಪ ಮಾತ್ರ ಹೇಳುವೆನು. ಈ ಅಖಂಡ ಭೂಮಂಡಲ ಭರತಖಂಡವನ್ನು ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಪರಾಕ್ರಮಿಯ ಸಂಧಿ ಭಿಕ್ಷೆಗಾಗಿ ನಿನ್ನನ್ನು ಕಳಿಸಿರುವ ಆ ಏಡಿ ಪಾಂಡವರ ಪರಾಕ್ರಮಿಗಳ ನೀನೇ ಯೋಚಿಸು ಕೃಷ್ಣ, ನೀನೇ ಯೋಚಿಸು. ಇನ್ನು ಆ ನಿನ್ನ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತವನ್ನು ಭೂಮಿಗೆ ಆಹುತಿ ಕೊಡಲು ಕಂಕಣಬದ್ಧನಾಗಿ ನಿಂತಿರುವ ನನ್ನ ಸಹೋದರ ದುಶ್ಯಾಸನ, ಆ ನಿನ್ನ ಏಡಿ ಪಾರ್ಥನ ತಲೆಯನ್ನು ಧರೆಗುರುಳಿಸಲು ಕಾಲವಿಷ್ಣುವೆಂಬೇ ಧನಸ್ಸನ್ನೇ ಪಡೆದಿರುವ ನನ್ನ ಅಂಗರಾಜ ಕರ್ಣ ಹೆಣ್ಣು ಮಹದೇವನನ್ನೇ ಮೆಚ್ಚಿಸಿ ಮಹಾವರಗಳನ್ನೇ ಪಡೆದ ನನ್ನ ಭಾಮೈದುನ ಸಿಂಧು ರಾಜ. ಇನ್ನು ನಿನ್ನ ತಂತ್ರ ಪ್ರತಿತಂತ್ರಗಳಿಗೆ ಸರಿಯಾಗಿ ಉತ್ತರಿಸಬಲ್ಲ ನನ್ನ ಸೌಬಲ ರಾಜ ನನ್ನ ಮಾವ ಶಕುನಿ. ಭೀಷ್ಮಾಚಾರ್ಯರು ಇವರೇನಾದರೂ ರಣಾಂಗಣದಲ್ಲಿ ಧನಸ್ಸನ್ನು ಹಿಡಿದು ನಿಂತರೆ ದೇವಾದಿ ದೇವತೆಗಳೇ ಎದುರು ನಿಲ್ಲಬಾರದು. ದ್ರೋಣಾಚಾರ್ಯರು ಅಶ್ವವಿದ್ಯಾಪ್ರವೀಣರು ಇವರ ಪರಾಕ್ರಮವನ್ನು ಜಗತ್ತೇ ನೋಡಿರುವುದು. ಇಂಥ ಅತಿರಥ ಮಹಾರಥಿಕರು ನನ್ನಲ್ಲಿರುವಾಗ ಆ ನಿನ್ನ ಪಾಂಡವರು ತುಳಕ್ಕೆ ಸಮಾನ. ದುರ್ಯೋಧನ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ಇಚ್ಛೆ ನಿನಗಿಲ್ಲದಿದ್ದರೂ ಅವರ ವಾಸಕ್ಕಾಗಿ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಅವರು ಅದರಿಂದಲೇ ನೆಮ್ಮದಿಯಿಂದ ಬದುಕು. ಕೃಷ್ಣ, 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು.
ಅಲ್ಲಿಗೆ ಹೋಗಲಿ, ಭಿಕ್ಷಾಪಾತ್ರೆಯನ್ನು ಕೊಡಿಸುವೆನು. ಎಲ್ಲಾದರೂ ತೀರದು ಜೀವಿಸಲಿ. ದುರ್ಯೋಧನ, ಆ ಭೀಮಸೇನಾದರೂ ಮಹಾವರಟ. ಆತನು ಸಿಡಿದಿದ್ದರೆ ದೊಡ್ಡ ಅನಾಹುತವೇ ಆಗಬಹುದು. ಆದ್ದರಿಂದ ಅವನ ವಾಸಕ್ಕಾಗಿ 1 ಗ್ರಾಮವನ್ನಾದರೂ ಕೊಡು. ಅದರಿಂದಲೇ ಅವನು ತೃಪ್ತನಾದ. ಏನಂತೆ? ಮತ್ತೊಮ್ಮೆ ಹೇಳು. ಆ ಭೀಮಸೇನಾದರೂ ಮಹಾವರಟ, ಮಲ್ಲರಲ್ಲಿ ಮಲ್ಲ. ಆತನ ವಾಸಕ್ಕಾಗಿ 1 ಗ್ರಾಮವನ್ನು ಕೊಡು ಎಂದೆ. ಆಹಾ, ನಿನ್ನ ಭೀಮಸೇನನು ಮಲ್ಲರಲ್ಲಿ ಮಲ್ಲನಾದರೆ ಈ ದುರ್ಯೋಧನನು ಜಗಮಲ್ಲ. ಆ ನಿನ್ನ ಭೀಮನು ಮಹಾವರಟನಾದರೆ ಈ ದುರ್ಯೋಧನನು ಮಹಾಪ್ರಚಂಡ. ಕೃಷ್ಣ, ಕಟ್ಟ ಕಡೆಯದಾಗಿ ಕೆಟ್ಟರೂ ಸರಿಯೇ, ಈ ದುರ್ಯೋಧನ ದುಶ್ಶಾಸನರು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ, ಈ ಹಸ್ತಿನಾವತಿಯ ರಾಜಸಿಂಹಾಸನ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಜಲವನ್ನು ಬಿಡೆ, ನೆಲವನ್ನು ಕೊಡೆ. ಜಲವನ್ನು ಬಿಡನು, ಜಲವನ್ನು ಕೊಡೆನು. ಜಲವನ್ನು ಬಿಡನು, ಜಲವನ್ನು ಕೊಡೆನು. ಕೊಡುವುದಿಲ್ಲವ ರಾಜ್ಯವ, ಮಾತಿದು ಮಾಧವ, ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡು ನನ್ನೊಡನ ಯುದ್ಧ ಮಾಡಿ, ಆ ಪಾಂಡು ನನ್ನರು ನನ್ನೊಡನ ಯುದ್ಧ ಮಾಡಿ ಕಡೆಯ ಮಾತಿನ ಭಾಗವ ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಹೆಜ್ಜೆ ಭೂಮಿಯನ್ನು ಕೇಳಿ 3 ಲೋಕವನ್ನೇ ಆವರಿಸಿಕೊಂಡ ಕಳ್ಳ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯನ್ನು ಮಾತನಾಡುತ್ತಿರುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನು ಅರಿಯದವನೆಂದು ತಿಳಿದೆಯಾ ಕೃಷ್ಣ? ಒಂದು ಊರೇಕೆ, ಒಂದು ಊರಿನಲ್ಲಿ ಒಂದು ಗೋಪಾದಷ್ಟು ಭೂಮಿಯಲ್ಲಿ ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ ಈ ಚಲದಂಕ ಮಲ್ಲ ದುರ್ಯೋಧನ. ಅತಿ ಬೇಡೈಸು ಯೋಧನನೆ ಗೋರಿ ಗಂಗಾದಿಯಳು ಕೈರನೆ. ಕತಿ ಬೇಡೈಸು ಯೋಧನನೆ ಗೋರಿ ಗಂಗಾದಿಯಳು ಕೈರನೆ. ಅದಕ್ಕಿಂತ ಒದರುವೆ, ಅದೇ ಮಾತ ಬಗಳುವೆ. ಅದಕ್ಕಿಂತ ಹೊದರುವೆ, ಅದೇ ಮಾತ ಬಗಳುವೆ. ಕುಲಗೀನ ಕುಲವ ಮನವಿದ ದುರಗುರು ಕುಲಗೀನ ಕುಲವ ಮನವಿಯ ದುರಗುರು ಕೊಯ್ಯದೆ ನನ್ನದೊಳ್ಳು ನಿನ್ನ ಅಧವ ನಡಗಿಪ ಅದನ್ನದೊಳ್ಳು ನಿನ್ನ ಅಧವ ನಡಗಿಪ ಚತುರರಿ ಹರ ಮರುಳೆ ಮಂದ ಮತಿಯಂತೆ ಮುಂದನರಿಯದೆ ಮಂದ ಮತಿಯಂತೆ ಮುಂದನರಿಯದೆ ನಂದುಗವ ಪಡುವೆ ನಂದುಗವ ಪಡುವೆ. ಸಾರು ನಂಬೈಬೇಗಿ ನಿನ್ನ ಮೋಸ, ಸಾರು ನಂಬೈಬೇಗಿ ನಿನ್ನ ಮೋಸ. ಸೈರಿಸಬ
ದುರ್ಯೋಧನ, ನಿನ್ನಿಂದ ಇಡೀ ಕುರುವಂಶವೇ ನಾಶವಾಗುವುದು. ನಿನ್ನ ಪಾಂಡುವಂಶಕ್ಕಲ್ಲದೆ ನನ್ನ ಕುರುವಂಶಕ್ಕಲ್ಲ ಕೃಷ್ಣ, ನನ್ನ ಕುರುವಂಶಕ್ಕಲ್ಲ. ಗೌರವೇಶ್ವರ, ಬಾವ, ಈ ದರ್ಪಿತ ವಾಕ್ಯಗಳನ್ನ ಎಷ್ಟು ಹೊತ್ತು ಕೇಳಬಲ್ಲೆ? ನಡೆ ನಡೆ ಗೌರವೇಶ್ವರ. ಅಗ್ರಜ, ಇದು ಕೌರವರ ನಾಶವಲ್ಲ, ಪಾಂಡನಂದರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರನ್ನು ನೋಡಿದೆಯಾ? ಹೇಗೆ ತದೇಕ ಚಿತ್ತರಾಗಿ ನಿನ್ನ ನಿಂದನೆಯನ್ನು ಕೇಳುತ್ತಿರುವರು. ಇವರು ಸಭೆ ದೊರಕಿದರೆ ಎಂತಹ ದ್ರೋಹವೆಸಗಲು ಎದುರತಕ್ಕವರಲ್ಲ. ಅಗ್ರಜ, ನಾವು ಇರಲೇ ಕೂಡದು. ನಡಿ, ಹೊರಡೋಣ. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ. ಬಿಡು ಪ್ರಜಾ ಮನದೊಂದು ಬಿಡವ ಬಂಡರಾದ ಬಂಧುತರ ಕೊಂಡುಗೈಯುವೆ. ಹೋಗುವುದಕ್ಕೆ ಮುನ್ನ ಪಾಂಡವರ ರಾಯಭಾರಿಯಾಗಿ ಬಂದಿರುವ ಈ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು. ನೆಪದಿಂದ ಬಾಳಿ ಪ್ರತಿಷ್ಠೆ ತೋರಿಸುತ್ತಿರುವ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಬಂಧಿಸಿರಿ ಬೇಗ. ಯಾರನ್ನ ಬಂಧಿಸಿದರು? ಬಿಸಿಲ ತಾಪಕ್ಕೆ ಸರದಿಯುತ ಹೊತ್ತುವುದೇ ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ಧರಿಸಿರುವ ಚಕ್ರವಂಬಿಡೆ ದುರ್ಯೋಧನ, ಧರಿಸಿರುವ ಚಕ್ರವಂಬಿಡೆ ನಿನ್ನಂತ ಶತಕೋಟಿ ದುರ್ಯೋಧನರ ನಿನಗೆ ಬಿಡುಗಂದೆ, ನಿನಗೆ ಸಮರೇ ಶಿರಗಳಂತರುವ ನಿನಗೆ ಸಮರೇ. ದುರ್ಯೋಧನ, ಯಾರನ್ನ ಬಂಧಿಸಿದೆ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಸಾಧ್ಯವೇ? ವ್ಯರ್ಥ ವ್ಯರ್ಥ. ನನ್ನನ್ನು ಬಂಧಿಸುವಿರ? ಸಹೋದರ ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಬಂಧಿಸಿರಿ ಬೇಗ. ಈಗ ಬಂಧಿಸಿರಿ.